ನಮಸ್ಕಾರ ವೀಕ್ಷಕರೇ, ಅಕ್ರಮ ವಲಸಿಗರಿಂದ ಅಪಾಯ ಜಾಸ್ತಿ ಅಂತ ನಾನು ತುಂಬಾ ವಿಡಿಯೋಗಳಲ್ಲಿ ನಿಮಗೆ ತಿಳಿಸಿದ್ದೀನಿ. ಅದಕ್ಕೆ ಒಂದು ಎಕ್ಸಾಂಪಲ್ ಅನ್ನೋದಕ್ಕೆ ಇವರೊಬ್ರು ಈ ವಿಡಿಯೋ ತಿಳಿಸ್ತಾರೆ ನೋಡಿ. ಯುರೋಪ್ ಕಂಟ್ರಿ ಅನ್ನೋದು ಯಾವ ಮಟ್ಟಕ್ಕಿತ್ತು, ಈಗ ಅಲ್ಲಿ ಯಾವ ಪರಿಸ್ಥಿತಿ ಬಂದಿದೆ. ಅಕ್ರಮ ವಲಸಿಗರಿಗೆ ಜಾಗ ಕೊಟ್ವಿ, ಬರೋದಕ್ಕೆ ಇರೋದಕ್ಕೆ ಎಲ್ಲಾ ಫೆಸಿಲಿಟಿ ಮಾಡಿಕೊಟ್ವಿ, ಅವರು ಮನುಷ್ಯರಲ್ವಾ ಅಂತ. ಕೊನೆಗೆ ಅವ್ರೇನ್ ಮಾಡಿದ್ರು, ನಾವಿರುವಂತ ಜಾಗಗಳನ್ನೇ ನಮ್ಮಿಂದ ಕಿತ್ಕೊಳ್ತಾ ಇದ್ದಾರೆ. ಈವನ್ ಎಷ್ಟೋ ಜಾಗದಲ್ಲಿ ನಾವೇ ಬದುಕೋದಕ್ಕಾಗ್ತಾ ಇಲ್ಲ ಅಂತ ಪರಿಸ್ಥಿತಿನ ತಂದಿಟ್ಟಿದ್ದಾರೆ ಅಂತ ಒಬ್ರು ಟೂರಿಸ್ಟ್ ತಿಳಿಸ್ತಾ ಇರೋ ವಿಡಿಯೋ ನೋಡಿ. Look at the fucking states of the city. This is Rome, guys. Like a Casbah. This looks like in Bangladesh or something. Look at this, guys. Look at the state of this place. Look at this, guys. This is Rome. This is Europe. Does this look like Europe to you? I don't see a single Italian here, guys. I am more Italian than any of these people. Look at this. Occhio amico mio, perché noi qua non siamo ben visti, quindi stiamo sempre attenti, occhio aperti. Sì. È la strada molto pericolosa dove spacciano e vendono roba falsa. Saying that the streets is dangerous. Qua sono pericolosissimi. Sì. Perché? Perché hanno i coltelli tutti quanti, i maceti. Maceti? Sì, loro. Che no. Tutti. Look at all these guys. ಇವರ ಪರಿಸ್ಥಿತಿ ಇವತ್ತು ಯಾವ ಕಂಡೀಷನ್ ಬಂದು ನಿಂತಿದೆ ಅಂತಾನೆ ಇವ್ರು ಹೇಳ್ತಾ ಇರೋದು. ಜನರನ್ನ ಬಿಟ್ಕೊಂಡ್ವಿ ಬದುಕ್ಲಿ ಅವರು ಅಂತನೂ, ಆದ್ರೆ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಹೋಯ್ತು, ನಮ್ದೇ ಜಾಗ ನಮ್ದೇ ದೇಶ ಅಂತ ಈಗ ಜನ ಬದುಕ್ತಾ ಇದಾರೆ. ಅವ್ರು ಯಾವ ಮಟ್ಟಕ್ಕೆ ಡೇಂಜರಸ್ ಆಗಿದ್ದಾರೆ ಅಂದ್ರೆ, ನಮ್ಮನ್ನ ಹೊಡೆದು ಇಲ್ಲಿಂದ ಆಚೆ ತೇಳೋ ಲೆವೆಲ್ಗೆ ಡೇಂಜರಸ್ ಆಗಿದ್ದಾರೆ. ಆ ಮಟ್ಟಕ್ಕೆ ಬಂದ್ಬಿಡ್ತು. ಯಾವ ಮಟ್ಟಕ್ಕಿದ್ದಂತ ಯುರೋಪ್ಗೆ ಇವತ್ತು ಯಾವ ಪರಿಸ್ಥಿತಿ ಬಂದಿದೆ ನೋಡ್ತಾ ಇದ್ದೀರಾ ಅಂತಾನೆ ಇವ್ರು ಹೇಳ್ತಾ ಇರೋದು. ಯುರೋಪ್ ಇದು ಅಂತ ಅನ್ಸುತ್ತೆ, ಯಾವುದೋ ಬಾಂಗ್ಲಾದೇಶ್ ನೋಡ್ತಾ ಇದೀವೇನೋ ಅಂತ ಅನ್ಸೋದಿಲ್ವಾ? ಯಾವ ಮಟ್ಟಕ್ಕೆ ಆಗೋಗಿದೆ ದೇಶ ಅನ್ನೋದು, ಏನಾಯ್ತು ಪರಿಸ್ಥಿತಿಗಳು ಒಂದ್ಸಲ ಯೋಚನೆ ಮಾಡ್ಕೊಳ್ಳಿ. ಯಾಕೆ ಈ ತರ ಆಗ್ತಾ ಇದೆ ಅಂದ್ರೆ, ಅಲ್ಲಿ ಅವರ ತಲೆಯಲ್ಲಿ ತುಂಬ್ತಾ ಇರೋ ವಿಷಯಗಳಿಂದ, ಬದುಕೋದಕ್ಕೆ ಜಾಗ ಏನೋ ಕೊಡ್ತಾ ಇರೋದ್ರಿಂದ ಯಾವ ರೀತಿ ತಪ್ಪುಗಳಾಗ್ತಾ ಇದೆ, ಅವ್ರಿಗೆ ಯಾವ ರೀತಿ ಶಿಕ್ಷಣ ಅನ್ನೋದು ಸಿಗ್ತಾ ಇದೆ, ನಲ್ಲಿ ಏನಾದ್ರೂ ಸರಿ ಅವರು ಹೆಚ್ಚು ಅಂತ ಬೆಳಿಬೇಕು ಅನ್ನೋದು ಅವರ ಉದ್ದೇಶ. ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಅಂತಾನೆ ಇವರು ತಿಳಿಸ್ತಾ ಇರೋದು. ಸ್ವಿಟ್ಜರ್ಲ್ಯಾಂಡ್ ಆಗ್ಬೋದು, ಇನ್ನೊಬ್ರು ಯಾರೋ ಕಳಿಸಿದ್ರು, ಇದನ್ನು ನೋಡಿ ಅದೇ ತರನೇ ಇದೆ. ಶಾಂತಿ ಪ್ರಿಯ ದೇಶ ಅಂತ ಕರೀತಾರೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ. ಇವತ್ತು ಹೇಗಾಗಿದೆ, ನಮ್ಮ ದೇಶ ಹೆಚ್ಚು ನಾವು ಅನ್ನೋದು ಅಲ್ಲಿ ಬದುಕ್ತಾ ಜನ ಮಾಡ್ತಾ ಇರೋದು. ಇದು ಅಂತ ಅಲ್ಲ, ಇಲ್ಲೂ ನೋಡಿ ನಮ್ಮ ದೇಶದಲ್ಲೂ ಇದೆಲ್ಲ ನಡೀತಾ ಇದೆ. 15 ನಿಮಿಷ ಬೇಡ, ಸ್ವಲ್ಪ ಟೈಮ್ ಸಿಕ್ಕರೆ ಸಾಕು, ಹಿಂದೂಗಳನ್ನೆಲ್ಲ ನಾಶ ಮಾಡ್ತೀವಿ ಅಂತ ಹೇಳೋರು ಎಷ್ಟೋ ಜನ ಆಗೋಗ್ಬಿಟ್ಟಿದ್ದಾರೆ. ಇದನ್ನೇ ಜನರು ತಲೆನಲ್ಲಿ ತುಂಬ್ತಾ ಇದ್ದಾರೆ ಎಲ್ಲಾ ಕಡೆ. ಇದು ಡೆಮೊಕ್ರೆಟಿಕ್ ಕಂಟ್ರಿನಲ್ಲಿ ಆಗ್ತಾ ಇರುವಂತ ಇನ್ಸಿಡೆಂಟ್. ನಮ್ಮ ದೇಶದಲ್ಲೂ ಇದೇ ನಡೀತಾ ಇರೋದು. ಯಾಕೆ ಅಂದ್ರೆ ಮಕ್ಕಳು ತಾನೇ ಆ ವಿಷಯಗಳನ್ನ ತುಂಬ್ತಾ ಇದ್ದಾರೆ. ಗುಂಪುಗಳನ್ನ ಮಾಡ್ಕೊಳ್ಳಿ, ಇವುಗಳಿಂದ ನಾವು ಹೆಚ್ಚು ಅಂತ ಮೆರಿಬಹುದು, ನಾವೇ ಹೆಚ್ಚಾಗಿರ್ಬೋದು, ಯಾರು ಬಂದ್ರು ಎದುರಿಸ್ಬೋದು ಅಂತ. ಅದು ಬೇರೆ ಯಾರಲ್ಲೂ ಇಲ್ಲ. ನಾವೇನ್ ಮಾಡ್ಕೊಳ್ತೀವಿ, ಬಂದವ್ರನ್ನೆಲ್ಲ ಬಿಟ್ಕೊಳ್ತೀವಿ, ಬನ್ನಿ ನಮ್ ಜೊತೆ ಇರಿ, ನಾವು ಒಗ್ಗಟ್ಟಾಗಿರೋಣ, ಬದುಕೋಣ ಅಂತ. ಬಟ್ ಅವ್ರ ಮಕ್ಕಳಲ್ಲಿ ಏನ್ ತಲೆಗೆ ತುಂಬ್ತಾ ಇದ್ದಾರೆ ಅನ್ನೋದಕ್ಕೆ ಈ ವಿಡಿಯೋ ಒಂದ್ಸಲ ನೋಡಿ ನೀವು. हाँ ये बनाओ वीडियो। आप पूछो, आप टीचर हो, आप पूछो, ये मुझे फिर देगा जो। आपका क्या नाम है? आप बड़े होके क्या बनोगे? तो क्या करोगे? शहीद होऊंगा। कितने गोली खाओगे उमर? किसके लिए लड़ोगे? कश्मीर जाने के लिए। अब आप पूछो पहले किससे लड़ोगे? उमर कैसे लड़ोगे? आप क्लास कैसे बताओ ना, कैसे क्या बनोगे, कैसे करोगे? ಕೇಳಿದ್ರಲ್ಲ, ಕಾಶ್ಮೀರಕ್ಕೋಸ್ಕರ ಸಾಯ್ತೀನಿ ಅನ್ನೋ ಲೆವೆಲ್ಗೆ ಮಕ್ಕಳನ್ನ ರೆಡಿ ಮಾಡ್ತಾ ಇದ್ದಾರೆ. ಇದೇ ಆಗ್ತಾ ಇರೋದು. ಮಕ್ಕಳಲ್ಲಿ ನಾವೇನ್ ತಲೆಗೆ ತುಂಬ್ತೀವೋ ಅದು ಮುಂದೆ ಬದಲಾಯಿಸುತ್ತೆ ವ್ಯವಸ್ಥೆನ. ಈಗ ವ್ಯವಸ್ಥೆ ಬದಲಾಯಿಸೋದಕ್ಕಿಂತ ತಂತ್ರಗಳು ಎಷ್ಟೆಷ್ಟೋ ಜನ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಈಗಲೇ ತಡಿಲಿಲ್ಲ ಅಂದ್ರೆ, ಏನೋ ಒಂದು ಮಾತಿದೆಯಲ್ಲ, ಬೆಳೆಯೋ ಸಿರಿ ಮೊಳಕೆಯಲ್ಲಿ ಇಲ್ಲ. ಒಂದನ್ನ ಮರ
ಆ ಮಟ್ಟಕ್ಕೆ ಬೆಳೆಯೋದಕ್ಕೆ ಮುಂಚೆ ನಾವು ಅದನ್ನ ಕಡಿಲಿಲ್ಲ ಅಂದ್ರೆ ಆ ಮರ ಯಾವ ಮಟ್ಟಕ್ಕೆ ಹೋಗ್ಬೋದು. ಇದಕ್ಕೆಲ್ಲ ಸರ್ಕಾರಗಳೇ ಮಾಡ್ಬೇಕು. ಬಟ್ ಸರ್ಕಾರಗಳು ಏನು ಅಂದ್ರೆ ಅವರ ವೋಟಿಂಗ್ ಬ್ಯಾಂಕ್ಗೋಸ್ಕರ ಅವ್ರ ಅನುಕೂಲಕ್ಕೋಸ್ಕರ ಮಾಡ್ಕೊಳ್ತಾ ಇದ್ದಾರೆ. ಮುಂದಿನ ವ್ಯವಸ್ಥೆ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಮುಂದಿನ ವ್ಯವಸ್ಥೆ ಯೋಚನೆ ಮಾಡ್ಲಿಲ್ಲ ಅಂದ್ರೆ ಮುಂದೆ ಒಂದು ದಿನ ಅದಕ್ಕೆ ಪರಿತಪಿಸ್ಬೇಕಾಗತ್ತೆ. ಸರ್ಕಾರದವ್ರು ಪರಿತಪಿಸಲ್ಲ ಬಿಡಿ, ಅವ್ರ ಹತ್ರ ದುಡ್ಡಿರುತ್ತೆ, ಅಧಿಕಾರಿಗಳು ದುಡ್ಡು ಮಾಡ್ಕೊಳ್ತಾರೆ, ಎಲ್ಲೋ ಹೋಗಿ ನೆಮ್ಮದಿಯಾಗಿ ಸೆಟ್ಲ್ ಆಗ್ತಾರೆ. ಆದ್ರೆ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಲೈಫ್ ಅವ್ರು ಯಾವ ರೀತಿ ಬದುಕಬೇಕು ಒಂದ್ಸಲ ಯೋಚನೆ ಮಾಡಿ. ಪಾಪ ಎಲ್ಲರೂ ಕೆಟ್ಟವರು ಅಂತ ನಾವು ಹೇಳೋದಿಲ್ಲ, ಎಷ್ಟೋ ಜನ ಒಳ್ಳೆಯವರು ನಮ್ಮ ಜೊತೆ ಬದುಕ್ತಾ ಇರ್ತಾರೆ. ಆದ್ರೆ ಆಪ್ಷನ್ ಇಲ್ಲದೆ ಒಂದು ಧರ್ಮ, ಒಂದು ಮತ ಅಂತ ಬಂದಾಗ ಅವ್ರಿಗೆ ಸಪೋರ್ಟ್ ಮಾಡಲೇಬೇಕಾಗತ್ತೆ. ಆಗೇನಾಗುತ್ತೆ, ಇಲ್ಲಿ ಆಗ್ತಾ ಇದೆಯಲ್ಲ 15 ನಿಮಿಷ ಬೇಡ, ಸ್ವಲ್ಪ ನಿಮಿಷ ಕೊಡಿ ಸಾಕು, ಪೂರ್ತಿಯಾಗಿ ನಾಶ ಮಾಡ್ತೀವಿ ಆ ಧರ್ಮದವ್ರನ್ನ ಅಂತ ಹೇಳ್ತಾ ಇದಾರಲ್ಲ, ಅಂಥದ್ದು ನಮ್ಮಲ್ಲೂ ನಡೀಬಹುದು. ಆದಷ್ಟು ಎಚ್ಚರಿಕೆ ಇರಲಿ. ಇಂಥದ್ರ ಬಗ್ಗೆ ಸ್ವಲ್ಪ ಗಮನ ವಹಿಸಿ. ಸರ್ಕಾರಗಳು ಚೂಸ್ ಮಾಡೋವಾಗ ಸರಿಯಾದ ಸರ್ಕಾರ ಚೂಸ್ ಮಾಡಿ. ಸರ್ಕಾರ ಚೂಸ್ ಮಾಡದೆ ಮನೇಲಿ ಕೂತಿದ್ರೆ ಮುಂದೆ ಅನುಭವಿಸ್ಬೇಕಾಗತ್ತೆ. ಹೆಚ್ಚಾಗಿ ಇಲ್ಲ ಅದಕ್ಕೆ ಸಿದ್ಧರಾಗಿ ಅಷ್ಟೇ. ಒಳ್ಳೇದು ಮಾಡೋರಿದ್ರೆ ಅವ್ರಿಗೆ ಒಳ್ಳೇದು ನಾವು ಮಾಡೋಣ. ಇಲ್ಲ ಒಬ್ರನ್ನ ಹಾಳು ಮಾಡ್ತೀವಿ ನಾವು ಹೀಗೆ ಅಂತ ಹೋಗೋರ್ನ ನಾವ್ ಯಾಕೆ ಬೆಳೆಸ್ಬೇಕು, ಒಂದ್ಸಲ ಯೋಚನೆ ಮಾಡೋಣ. ಆದಷ್ಟು ಒಳ್ಳೆ ರೀತಿ ಬದುಕೋದಕ್ಕೆ ಪ್ರಯತ್ನ ಮಾಡೋಣ. ಎಲ್ಲಾ ದೇವರುಗಳು ಹೇಳಿದ್ದು ಒಂದೇ. ನಾವು ಕುರಾನ್ ಅನ್ಬೋದು, ಬೈಬಲ್ ಅನ್ಬೋದು, ಈ ಕಡೆ ರಾಮಾಯಣ, ಮಹಾಭಾರತ ಎಲ್ಲದರಲ್ಲೂ ಯುದ್ಧಗಳನ್ನ ಬರೆದಿದ್ರು. ಆದ್ರೆ ಎಲ್ಲಾನು ಮೀರಿದ್ದು ಮನುಷ್ಯತ್ವ ಅನ್ನೋದು ಒಂದಿರುತ್ತೆ. ಆ ಮನುಷ್ಯತ್ವದಿಂದ ಬದುಕಿ ಮನುಷ್ಯರ ರೀತಿ ಕಾಣಿ. ಯಾರನ್ನೇ ಆಗ್ಲಿ ಕೊಲ್ಲೋದಕ್ಕೆ ಹೋಗ್ಬೇಡಿ, ಯಾರನ್ನೇ ಆಗ್ಲಿ ಮತಾಂತರ ಮಾಡೋದಕ್ಕೆ ಹೋಗ್ಬೇಡಿ, ಯಾರನ್ನೇ ಆಗ್ಲಿ ಬಲವಂತ ಮಾಡೋದಕ್ಕೆ ಹೋಗ್ಬೇಡಿ, ಯಾವುದಕ್ಕೆ ಆಗ್ಲಿ ಅಂತಾನೆ ಎಲ್ಲಾ ಗ್ರಂಥಗಳಲ್ಲಿ ಬರೆದಿದ್ದು. ಆದ್ರೆ ಧರ್ಮಗುರುಗಳು ಏನ್ ಮಾಡ್ತಾ ಇದ್ದಾರೆ, ಅವ್ರ ಅನುಕೂಲಕ್ಕೋಸ್ಕರ ಅದರಲ್ಲಿರೋ ವಿಷಯಗಳನ್ನ ಬದಲಾಯಿಸಿ ಹೇಳ್ತಾ ಇದ್ದಾರೆ. ಅವರ ಅನುಕೂಲ ಮಾಡ್ಕೊಳ್ಳೋದಕ್ಕೆ ಒಂದು ಮಾತಿದೆ, ಅದೇನೋ ಹೇಳ್ತಾರೆ, ಅವರ ದೊಡ್ಡಸ್ತಿಕೆ ತೋರಿಸ್ಕೊಳ್ಳೋದಕ್ಕೆ, ಅವರೇ ಹೆಚ್ಚು ಅಂತ ಮೆರೆಯೋದಕ್ಕೆ ಆ ಧರ್ಮ ಗ್ರಂಥಗಳಲ್ಲಿರುವಂಥ ವಿಷಯಗಳನ್ನ ಬದಲಾಯಿಸಿ ಅವ್ರ ಅನುಕೂಲಕ್ಕೆ ತಕ್ಕಂತೆ ಬದಲಾವಣೆ ಮಾಡಿ ಹೇಳ್ತಾ ಇದ್ದಾರೆ. ಇದರಿಂದ ಏನಾಗ್ತಾ ಇದೆ, ಮತೀಯ ಗಲಭೆಗಳು ಸೃಷ್ಟಿಯಾಗುತ್ತೆ. ನಾವು ಹೆಚ್ಚು ಅಂತ ಸಾಧಿಸ್ಬೇಕು ಅಂದ್ರೆ ಎಲ್ಲರನ್ನು ನಾಶ ಮಾಡಬೇಕು ಅಂತ ತಲೆನಲ್ಲಿ ತುಂಬೋದ್ರಿಂದಾನೇ ಇದೆಲ್ಲ ಆಗೋದು. ಈಗ ಆಲ್ರೆಡಿ ತಲೆನಲ್ಲಿ ತುಂಬಿಟ್ಟಿದ್ದಾರೆ, ಅದನ್ನ ಬದಲಾಯಿಸೋದು ತುಂಬಾ ಕಷ್ಟ ಇದೆ. ಸ್ಟ್ರಿಕ್ಟ್ ರೂಲ್ಸ್ಗಳು ಕೆಲವೊಂದು ದೇಶದಲ್ಲಿ ಮಾಡ್ತಾ ಇದ್ದಾರೆ. ಅಂಥದ್ದು ಮಾಡಿದ್ರೆ ಬದಲಾವಣೆ ಆಗ್ಬೋದೇನೋ. ನಮ್ಮ ದೇಶದಲ್ಲಿ ಇದು ಮಾಡ್ತಾರಾ, ಮಾಡೋದಕ್ಕೆ ಸಪೋರ್ಟ್ ಸಿಗುತ್ತಾ ನೋಡ್ಬೇಕು ಒಟ್ನಲ್ಲಿ. ಆದ್ರೆ ನಮ್ಮ ಸುತ್ತಮುತ್ತ ಈ ತರ ಏನಾದ್ರು ಇನ್ಸಿಡೆಂಟ್ಗಳಿಗೆ ಪ್ಲಾನ್ ಆಗ್ತಾ ಇದ್ರೆ ಸ್ವಲ್ಪ ಎಚ್ಚರಿಕೆ ಇರಲಿ. ಬೇರೆ ಬೇರೆ ವಿಷಯಗಳ ಜೊತೆ ನಾನು ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಗುಡ್ ಬೈ.